ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ತೋಟಕ್ಕೆ ಔಷಧಿ ಹೊಡೆಯೋಣ ಅಂತೇಳಿ ಬಂದಿದ್ದೀವಿ. ಅಂದರೆ ಕಾಫಿಗೆ ಸ್ಪ್ರೇ ಮಾಡ್ತಾಯಿದ್ದೀವಿ. ಯಾಕಂತೇಳಿದರೆ ಗಿಡದಲ್ಲಿರೋ ಹುಳಗಳೇನಾರು ಇದ್ದರೆ ಸತ್ತೋಗಲಿ ಅಥವಾ ರೋಗ ಏನಾದ್ರು ಬರದೇ ಇರಲಿ ಅಂತೇಳ್ಬಿಟ್ಟು ಔಷಧಿ ಹೊಡಿತಾ ಇದ್ದೀವಿ. ಹಾಗೆ ನಮ್ಮ ತೋಟದಲ್ಲಿ ಇದೊಂದು ಮೆಣಸಿನ್ಕಾಯಿ ಗಿಡ ಇತ್ತು, ಹಾಗಾಗಿ ನಿಮಗೂ ಹೇಳೋಣ ಇದ್ರ ಬಗ್ಗೆ ಅಂತೇಳಿ ಮಾಡ್ತಾಯಿದ್ದೀನಿ. ಇದು ಜೀರಿಗೆ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ ನಮ್ಮ ಮಲೆನಾಡು ಸೈಡು. ಅಂದರೆ ಇನ್ನೊಂದು ಹೆಸರು ಗಾಂಧಾರಿ ಮೆಣಸು ಅಂತಲೂ ಹೇಳ್ತಾರೆ. ಬೇರೆ ಏನಾದರೂ ಹೆಸರು ಗೊತ್ತಿದ್ದರೆ, ನಿಮಗೇನಾದ್ರು ಬೇರೆ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೆಣಸಿನ್ಕಾಯಿ ತಿಂದರೆ ನಮಗೆ ಯಾವುದೇ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಆಗೋಲ್ಲ. ಅಂದರೆ ಈಗ ಟೌನಲ್ಲೆಲ್ಲ ಹಸಿರು ಮೆಣಸಿನ್ಕಾಯಿ ಇರುತ್ತಲ್ಲ, ಅದೆಲ್ಲ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತಲ್ಲ. ಆದರೆ ಇದು ಹೆಚ್ಚು ಖಾರ ಇರುತ್ತೆ, ಆದರೆ ಇದ್ದದ್ದು ಎಷ್ಟು ಬೇಕಾದ್ರೂ ತಿಂದ್ರೂ ಗ್ಯಾಸ್ಟ್ರಿಕ್ ಆಗೋಲ್ಲ. ಇದು ನಮ್ಮ ಕಡೆ ಮಲೆನಾಡು ಸೈಡೆಲ್ಲ ಪ್ರತಿ ಸಾಂಬಾರುಗಳಿಗೆಲ್ಲ ನಾವು ಯೂಸ್ ಮಾಡ್ತೀವಿ. ನೀವು ಏನಾದರೂ ಈ ಮೆಣಸಿನ್ಕಾಯಿ ನೋಡಿದರೆ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.